ಡ್ಯಾಡ್, ಯಾಕೆ ಹಿಂಗ್ ಮಾಡಿದ್ರಿ? ನಾನೇನ್ ಮಾಡಿದೆ? ಯಾರು ಕೇಳಿದ್ಲು ಅಂದ ತಕ್ಷಣ ಬ್ಯಾಂಕ್ನ ದುಡ್ಡಿನ ವ್ಯವಹಾರ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಅಂದಿದ್ದು ಯಾಕೆ? ಆ ಬಹುತ್ ಬಡ ಗಲ್ತಿ ಕ್ಯಾ ಹೈ? ಆ ಗಲ್ತಿ ಆಗಿದ್ದು ನಿನ್ನಿಂದಾನೆ ಕಣೋ. ಅರೆ ಮನೆ ಕ್ಯಾ ಕಿಯಾ? ಮೊದಲು ನೀನು ಅವಳ ಮೇಲೆ ಡೌಟ್ ಮಾಡಿದೆ, ಆಮೇಲೆ 1 ವೀಕಲ್ಲಿ ಮದ್ವೆ ಆಗ್ಲಿಕ್ಕೆ ಹೇಳು ಅಂದೆ, ಆಮೇಲೆ ಅವಳು ಮದ್ವೆ ಆದ್ರೆ ಸರಿ, ಇಲ್ಲ ಅಂದ್ರೆ ತಪ್ಪು ಅಂದೆ. 1 ವಾರದಲ್ಲಿ ಮದ್ವೆ ಅಂದ ತಕ್ಷಣ ಅವಳು ಒಪ್ಕೊಂಡ್ಲು ಅಲ್ವಾ? ನಿನ್ನ ಡೌಟ್ಗೆ ನಾನು ಹಾಗೆ ಮಾತಾಡುವಾಗೆ ಆಯ್ತು. ಅಲ್ಲ ಡ್ಯಾಡ್, ನಾನು ನೀನ್ ಡೌಟ್ ಮಾಡಿದ್ದಕ್ಕೆ 1 ವಾರದಲ್ಲಿ ಮದ್ವೆ ಆಗ್ಬೇಕು ಅಂತ ನಾನು ಕಂಡೀಷನ್ ಹಾಕಿದೆ, ಅದಕ್ಕೆ ಅವಳು ಈಗ ಕಂಡೀಷನ್ ಹಾಕಿದ್ಲು. ನಾನು ಇಲ್ಲ ಅಂತ ಹೇಳೋದಕ್ಕೆ ಆಗದೆ ಇರೋ ತರ ಅವಳು ನಮ್ಗೆ ಚೆಕ್ಕಿದ್ಲು. ಅದಕ್ಕೆ ಬ್ಯಾಂಕ್ ಸ್ಕ್ಯಾಮ್ ಅಲ್ಲಿರೋ ಅಷ್ಟು ದುಡ್ಡು ಮತ್ತೆ ರೀಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತಾ? ಯು ಡೋಂಟ್ ವರಿ ಬೇಟ, ಈಗ ನಿನ್ ಡ್ಯಾಡಿ ಏನೇ ಮಾಡಿದ್ರು ಅದರಿಂದ ಒಂದು ಅರ್ಥ ಇರುತ್ತೆ. ಇದೊಂದು ಛೋಟಾ ಮಚ್ಲಿ ಅಷ್ಟೇ, ಇದನ್ನ ಹಾಕಿ ಬಡ ಮಿಸ್ಲಿ ಹಿಡಿತಾನೆ ಅಪ್ಪ. ಆದ್ರೂ ಡ್ಯಾಡ್, ಅರೆ ತುಂಬ ಚುಪ್ ಬೇಟು. ನೋಡು, ಮೊದಲೇ ನನಗೆ ತುಂಬಾ ಟೆನ್ಷನ್ಸ್ ಇದೆ, ಅದ್ರ ನಡುವಲ್ಲಿ ಇದು ಬೇರೆ. देखो बेटा, तुम चिंता मत करो, सब मैं हैंडल करूंगा, यू डोंट वरी. ಈ ವೀಕ್ ತುಂಬಾ ಬಿಸ್ನೆಸ್ ಮೀಟಿಂಗ್ಸ್ ಇದೆ, ಅದ್ ನಡುವೆ ನಿನ್ ಮಾತು ಕೇಳಿ ಅರ್ಜೆಂಟ್ ಆಗಿ ಮದುವೆ ಮಾಡೋ ಹಾಗೆ ಆಯ್ತು. ಬರ್ಬೇಕಾಗಿರೋದ್ ಬರುತ್ತೆ ಅಂದ್ರೆ ಏನ್ ಅರ್ಥ ದೊಡ್ಡಪ್ಪ? ನಿನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಬರುತ್ತೆ ಅಂತ ಕಣಮ್ಮ. ಅಲ್ಲ, ಮನೆ ಸೊಸೆ ಆಟೋದಲ್ಲಿ ಹೋಗಿ ಇಳಿದ್ರೆ ಅವ್ರ ಗೌರವ ಕಡಿಮೆ ಆಗಲ್ವಾ? ನೀನೇ ಹೇಳು. ಇಲ್ಲ ದೊಡ್ಡಪ್ಪ, ಅನಿತನ್ ಮಾತಿನ ದಾಟಿ ಬಿಸಿ ಮುಟ್ಸೋ ತರ ಇತ್ತು. ಯಾಕಮ್ಮ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಾ? ಬಿ ಪಾಸಿಟಿವ್. ನಿನ್ನ ಬ್ಲಡ್ ಗ್ರೂಪ್ ನೆಗೆಟಿವ್ ಅಂದ ತಕ್ಷಣ ನಿನ್ ಥಿಂಕಿಂಗ್ ಕೂಡ ನೆಗೆಟಿವ್ ಆಗಿರಬಾರ್ದು. ನೋಡಮ್ಮ, ನನ್ನ ನಾಲ್ಗೆನಲ್ಲಿ ಮಚ್ಚೆ ಇದೆ, ನಾನು ಏನ್ ಹೇಳ್ತೀನೋ ಅದು ಹಾಗೇ ಆಗುತ್ತೆ. ಬಾವ, ನಿಮ್ ಮಾತೆ ನಿಜ ಆಗಿದ್ರೆ ಬರ್ತೀನಿ ಅಂದವರು ಯಾಕೆ ಇನ್ನೂ ಬಂದಿಲ್ಲ? ಅಲ್ಲ, ಅವಳು ಹೋಗ್ತೀನಿ ಅಂದೋಳು ಇನ್ನು ಯಾಕೆ ಹೋಗಿಲ್ಲ? ನೀನ್ ನನ್ನ ಹೆಂಡ್ತಿನ ಇಲ್ಲ ತಲೆ ರಕ್ತ ಹೀರೋ ಹೇನಾ? ಏನು ಅಲ್ಲ, ನಾನು ಅನ್ನೋ ನಿಮ್ಮನ್ ಕಟ್ಕೊಂಡ್ ಗೋಳಾಡ್ತಿರೋ ಪಾಪದ ಹೆಣ್ಣು. ನಿನ್ಗೇನೆ ಕಡಿಮೆ ಮಾಡಿದೀನಿ? ಏನ್ ತೊಂದರೆ ಕೊಟ್ಟಿದ್ದೀನಿ? ಅಯ್ಯೋ ಬಾವ, ನಿಮ್ ಜಗಳ ಸ್ವಲ್ಪ ನಿಲ್ಸ್ತೀರಾ? ನನ್ ಮಗಳ ಜೀವನದ ಕತೆ ಏನು ಅಂತ ಹೇಳಿ. ಇವಾಗ ಅನಿತಾ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಾಯ್ತು ಅಂದ್ಮೇಲೆ ಎಲ್ಲ ಸುಖಾಂತ್ಯ ಆಯ್ತು ಅಂತ ಅರ್ಥ ತಾನೆ? ಇಷ್ಟಾದ್ಮೇಲೂ ಅವಳು ಮುಂದೆ ಬಂದು ಅವತ್ ಕೊಟ್ಟ ಮಾತು ಅಂತ ಕೇಳೋ ಧೈರ್ಯ ಅವಳಿಗೆ ಇದೆಯಾ? ಯೋಚನೆ ಮಾಡಿ ಸ್ವಲ್ಪ. ಅವರೆಲ್ಲರೂ ಅಲ್ಲಿ ಪಲ್ಲವಿನ ಮನೆ ತುಂಬಿಸ್ಕೊಳ್ಳೋ ಸಂಭ್ರಮದ ಕ್ಷಣಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇರಬಹುದು. ಅದಕ್ಕೆ ಕಾರ್ ಕಳಿಸಿ ಡ್ರೈವರ್ ಹತ್ರ ಹೇಳಿ ಕರ್ಕೊಂಡ್ ಬಾ ಅಂತ ಹೇಳಿರ್ತಾರೆ. ನನ್ನ ಊಹೆ ಕರೆಕ್ಟ್ ಆದ್ರೆ ಇನ್ನೇನ್ ಮನೆ ಮುಂದೆ ಕಾರ್ ಬಂದಂತೆ ನೋಡ್ತಾ ಇರಿ. ನೋಡಿದ್ರಾ, ನಾನು ಹೇಳಿಲ್ವಾ ಕಾರ್ ಬಂದ್ ನಿಲ್ಲುತ್ತೆ ಅಂತೇಳಿ? ಇವಾಗ ಡ್ರೈವರ್ ಒಳಗಡೆ ಬಂದು, ಮೇಡಮ್ ದಯವಿಟ್ಟು ಬನ್ನಿ ಕರ್ಕೊಂಡ್ ಬರಕ್ ಹೇಳಿದ್ದಾರೆ ಅಂತೇಳಿ ಕರೀತಾನೆ. ನೋಡ್ತಾ ಇರಿ, ಆಗೋದೇ ಹಾಗೆ. ಯಾಕಂದ್ರೆ ನನ್ನ ನಾಲ್ಗಿನಲ್ಲಿ ಮಚ್ಚೆ ಇದೆ. ಪಲ್ಲವಿ, ನಿನ್ ಲಗೇಜ್ ರೆಡಿ ಇದೆ ತಾನೆ? ರೇ, ಬಂದಿರೋದು ಡ್ರೈವರ್ ಅಲ್ಲ, ಲಾಯರು. ಈ ಸುಮ್ಮನೆ ಸ್ವಲ್ಪ. ತಾವ್ ಯಾರು ಗೊತ್ತಾಗ್ಲಿಲ್ಲ? ನಾನು ಲಾಯರ್ ಲಕ್ಷ್ಮೀಪತಿ. ನೀವು ಕರಿಕೋಟ್ ಹಾಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಲಾಯರು ಅಂತ. ಅಲ್ಲ, ನೀವು ದಾರಿ ತಪ್ಪಿ ನಮ್ಮನೆಗೆ ಯಾಕೆ ಬಂದಿದ್ದೀರಾ ಅದು ಗೊತ್ತಾಗ್ಲಿಲ್ಲ. ನಾನು ದಾರಿ ತಪ್ಪಿ ಬಂದಿಲ್ಲ, ಅನಿತಾ ಅವ್ರ ಮನೆಯಿಂದ ಬರ್ತಾ ಇದ್ದೀನಿ. ಪಲ್ಲವಿಯವ್ರನ್ನ ನೋಡ್ಬೇಕಾಗಿತ್ತು. ನಾನೇ ಪಲ್ಲವಿ. ಹೇಳಿ ಸರ್, ಏನಾಗ್ಬೇಕಿತ್ತು? ನೋಡಿ ಮೇಡಮ್, ನಿಮ್ ಗಂಡ ಮಿಥುನ್ ನಿಮ್ಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ, ಅದನ್ನ ನೀವು ರಿಸೀವ್ ಮಾಡ್ಕೋಬೇಕು.
ರಾಮಾಚಾರಿ ಏನ್ ಪೇಪರ್ಸ್ ಇದೆಲ್ಲ? ಅದೇ ಮೇಡಮ್, ಆ ಸೆಕ್ಷನ್ ಲ್ಯಾಪ್ಟಾಪಿಂದ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋದವಲ್ಲ, ಅದರ ಹಾರ್ಡ್ ಕಾಪಿನ ಪ್ರಿಂಟ್ಔಟ್ ತೆಗಿತಾ ಇದ್ದೀನಿ. ಅದ್ ಸಾಫ್ಟ್ ಕಾಪಿನೇ ಸಾಕಿತ್ತಲ್ವಾ, ಯಾಕೆ ಇಷ್ಟೆಲ್ಲ ಕಷ್ಟ ತಗೊಳ್ತಿದ್ಯಾ? ಇಲ್ಲ ರೀ, ಆ ಸೆಕ್ಷನ್ ನಾನು ನಿಮ್ಮ ತಾಯಿ ಹಣ ಆಸ್ತಿಗೋಸ್ಕರ ಬರೀ ಮೋಸ ಮಾಡಿದ್ನ ಕಂಡುಹಿಡಿಬೇಕು ಅಂದಿದ್ರೆ ಇಷ್ಟು ಸಾಕಿತ್ತು. ಆದರೆ ಅವ್ರು ಮಾಡಿದ್ದು ಏನು ತಪ್ಪು ಮಾಡದಿರೋ ದೇವ್ರಂತ ಇರೋ ನಿಮ್ಮ ಅಪ್ಪನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಜೈಲ್ ಸೇರಂಗೆ ಮಾಡಿದ್ರು. ಮಗು ಥರ ಮನ್ಸಿರೋ ನನ್ನ ಜೊತೆನೆ ಹುಟ್ಟು ಬೆಳೆದಿರೋ ನನ್ನ ತಮ್ಮನ್ನ ಸಾಯಿಸಿ ಜೀವನ ಪರ್ಯಂತ ನಾವೆಲ್ಲರೂ ನೆನಪಲ್ಲೇ ಕೊರ್ಗಂಗೆ ಮಾಡಿದ್ರು. ಅಷ್ಟೆಲ್ಲ ಸಾಲದು ಅಂತ ಇನ್ನೂ ಹುಟ್ಟದೇ ಇರೋ ನಮ್ಮ ಮಗು ಮೇಲೆ ಹಾಗೆ ಸಾಧಿಸಕ್ಕೆ ನೋಡ್ತಾ ಇರೋ ಈ ಪಾಪಿಗಳಿಗೆ ಕಠಿಣವಾದ ಶಿಕ್ಷೆನೇ ಆಗಬೇಕು. ಅದು ಮಾತ್ರ ಅಲ್ಲ, ಮುಂದೆ ಅವ್ರು ಯಾವ ಕೋರ್ಟ್ಗೆ ಹೋದ್ರು ಅವ್ರಿಗೆ ಸಿಕ್ಕಿರೋ ಶಿಕ್ಷೆಯಿಂದ ಅವ್ರು ತಪ್ಪಿಸ್ಕೋಬಾರ್ದು. ಹಾಗಾಗಬೇಕು ಅಂದ್ರೆ ನಾವು ಕಲೆಕ್ಟ್ ಮಾಡ್ಕೊಡೋ ಎವಿಡೆನ್ಸು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಮೇಡಮ್. ನೀನ್ ಹೇಳಿದ್ ನಿಜ ರಾಮಾಚಾರಿ. ನಾನ್ ಡ್ಯಾಡಿಗ್ ಮಾಡಿದ ದ್ರೋಹನು ಕ್ಷಮಿಸ್ಬಿಡ್ಬೋದು. ಯಾಕಂದ್ರೆ ನಿಜ ಏನು ಅಂತ ಪ್ರೂವ್ ಮಾಡ್ಬಿಟ್ರೆ ಅವನ್ನ ಜೈಲಿಂದ ರಿಲೀಸ್ ಮಾಡ್ತಾರೆ. ನಮ್ ಮಗುಗೇನಾದ್ರೂ ತೊಂದರೆ ಕೊಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದನ್ನು ಕ್ಷಮಿಸ್ಬಿಡ್ಬೋದು. ಯಾಕಂದ್ರೆ ನಾವಿಬ್ರು ನಮ್ಮ ಮಗುನ ಕಾಪಾಡ್ಕೊಂಡ್ಬಿಟ್ವಿ. ಆದ್ರೆ ನಾವಿವಾಗ ಏನ್ ಮಾಡಿದ್ರು ವಾಪಸ್ ಬರ್ದೇ ಇರೋದು ನಮ್ ಕೃಷ್ಣನ್ ಪ್ರಾಣ. ಅಂತ ಅಮೂಲ್ಯವಾದ ಜೀವನ ಅವ್ರ ಸ್ವಾರ್ಥಕ್ಕೋಸ್ಕರ ಸಾಯಿಸ್ಬಿಟ್ರಲ್ಲ, ಅದನ್ನ ನಾವು ಕ್ಷಮಿಸಬಾರ್ದು ರಾಮಾಚಾರಿ. ಮೇಡಮ್, ಬಿಡಲ್ಲ. ಇದ್ರ ಹಿಂದೆ ಇರೋ ಒಬ್ಬೊಬ್ರಿಗೂ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಇಷ್ಟೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸಿದ್ಧಾರ್ಥ್ ಸರ್ಗೆ ಇಷ್ಟನ್ನು ನಾವು ತಲುಪಿಸ್ಲೇಬೇಕು. ನೋಡಿ ಮೇಡಮ್, ಡಿವೋರ್ಸ್ ನೋಟಿಸ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಇನ್ನೇನಿದ್ರು ಕೋರ್ಟಲ್ಲಿ ನೋಡ್ಕೊತೀನಿ. ಏನ್ ಹೇಳಿದ್ರಿ ದೊಡ್ಡಪ್ಪ? ಏನ್ ಹೇಳಿದ್ರಿ? ಡ್ರೈವರ್ನ ಕಳ್ಸಿ ನನ್ನ ಮನೆ ತುಂಬಿಸ್ಕೊಳಕ್ಕೆ ರೆಡಿ ಆಗ್ತಿರ್ತಾರೆ ಅಂತ ಅಲ್ವಾ? ಆದ್ರೆ ಅವ್ರು ಕಳ್ಸಿರೋದು ಡ್ರೈವರ್ನಲ್ಲ, ಡಿವೋರ್ಸ್ನ. ಅಜ್ಜಿ ಅಲ್ಲಮ್ಮ, ಜಾನ್ಸಿಗೆ ಈ ಮನೆ ಮಗ ತಾಳಿ ಕಟ್ಟಿದಾನೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಂತ ಹೇಳಿದ್ರಲ್ಲ. ನನ್ ಕುತ್ತಿಗೆಲು ಇರೋ ತಾಳಿ ಅನ್ನೋದ್ ಮರ್ತೋದ್ರ? ಇದಕ್ ಏನ್ ಉತ್ತರ ಕೊಡ್ತಾರೆ? ಮೊಮ್ಮಗಳ ಜೀವನಕ್ ಸಮಾಧಿ ಕಟ್ಟಿ ಅವ್ಳು ಯಾವಳ ಜೀವನ ಉದ್ಧಾರ ಮಾಡಿ ಎಲ್ಲಿಗೋದ್ರು? ಪಲ್ಲವಿ, ಅಮ್ಮನ ಉದ್ದೇಶ ನೀವ್ ಸಮಜಾಯಿಷಿ ಕೊಡಕ್ ನೋಡ್ಬೇಡಿ. ಅನಿವಾರ್ಯ ಕಾರಣಗಳಿಂದ ತನ್ ಸ್ವಾರ್ಥ ಸಾಧನೆಗೋಸ್ಕರ ನಮ್ಮಿಂದ ಮುಚ್ಚಿಟ್ಟು ನಾಟಕದ ಮದ್ವೆ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಂಡಿರೋ ಸಂಸಾರ ಶುರು ಆಗ್ತಿದೆ. ಆದ್ರೆ ಪ್ರೀತಿ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಿ ತಾಳಿ ಕಟ್ಟಿಸ್ಕೊಂಡವಳ ಸಂಬಂಧ ಮುರಿದ್ ಬೀಳ್ತಿದೆ. ಇದ್ ಬರೀ ಪೇಪರ್ ಅಲ್ಲ, ನಾನ್ ಪ್ರೀತಿ ಮಾಡ್ದವನು ನನ್ ಸಂಬಂಧ ಬೇಡ ಅಂತ ಹೇಳಿ ಸೈನ್ ಮಾಡಿ ಕಳ್ಸಿರೋ ನೋಟಿಸ್. ಇದಕ್ಕೆಲ್ಲ ಕಾರಣ ನೀವ್ಗಳೆಲ್ಲ ನನ್ ಜೊತೆ ನಿಂತಿದ್ರೆ ನನ್ಗೆ ಇವತ್ತಿ ಗತಿ ಬರ್ತಿರ್ಲಿಲ್ಲ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಪಲ್ಲವಿ, ನಿನ್ ದುಃಖ ನಮ್ಗೆ ಅರ್ಥ ಆಗುತ್ತಮ್ಮ. ಆದ್ರೆ ಅವರು ಈ ರೀತಿ ನಿರ್ಧಾರ ತಗೊಳ್ತಾರೆ ಅಂತ ಯೋಚನೆ ಮಾಡಿರ್ಲಿಲ್ಲ. ಯೋಚನೆ ಮಾಡಿದ್ರೆ ಈ ಪರಿಸ್ಥಿತಿ ನನಗ್ ಬರ್ತಿರ್ಲಿಲ್ಲ ದೊಡ್ಡಪ್ಪ.
ಪಲ್ಲವಿ ಯಾಕೆ ಹಂಗ ಅನ್ಕೊಳ್ತೀಯ? ಮೊದ್ಲು ಅವ್ರಿಗೆ ಏನಾಯ್ತು ಅನ್ನೋದನ್ನ ಅರ್ಥ ಮಾಡ್ಸೋಣ. ಪ್ರಯೋಜನ ಇಲ್ಲ. ಇನ್ ಈ ವಿಷಯದಲ್ಲಿ ಏನೇ ಮಾಡಿದ್ರು ಉಪಯೋಗ ಇಲ್ಲ ದೊಡಮ್ಮ. ನನ್ ಜೀವನದಲ್ಲಿ ಇನ್ನೇನು ಉಳ್ದಿಲ್ಲ. ನನ್ ಬಾಳ್ಗೆ ಬೆಂಕಿ ಬಿದ್ದಿದೆ. ಆ ಬೆಂಕಿಲಿ ಅವಳ ಬಾಳ್ನ ಬೆಳೆಸಿ ನಾನ್ ಏನ್ ತಪ್ಪು ಮಾಡ್ದೆ ಅಂತ ನನಗೆ ಶಿಕ್ಷೆ. ಯಾರಾದ್ರೂ ಮಾತಾಡಿ ಉತ್ತರ ಕೊಡಿ. ಪಲ್ಲವಿ, ನಾನೇನ್ ಹೇಳ್ತೀನಿ ಅಂದ್ರೆ, ಸದ್ಯಕ್ಕೆ ನೀವು ಸುಮ್ಮನೆ ಇದ್ಬಿಡಿ, ಏನು ಮಾತಾಡ್ಬೇಡಿ. ಪಲ್ಲವಿ, ಮಾತಾಡ್ಬೇಕಾಗಿರೋದ್ ನಾವಲ್ಲ ಕಣೆ, ನಿನ್ ಗಂಡನ ಮನೆಯವರು. ಹೌದಮ್ಮ, ಯಾಕಾಏಕಿ ನೋಟಿಸ್ ಕಳ್ಸ್ಬಿಟ್ರೆ ಏನ್ ಅರ್ಥ? ಮಾತಾಡಕ್ಕೂ ಇಷ್ಟ ಅಲ್ಲ ಅಂತ ಅರ್ಥ ದೊಡಪ್ಪ. ಹಾಗಂತ ನಾವ್ ಸುಮ್ನೆ ಇದ್ರೆ ಆಗುತ್ತಮ್ಮ? ಮತ್ ಏನ್ ಮಾಡು ಅಂತೀರಾ? ಯಾಕೆ ಹೀಗ್ ಮಾಡ್ತಿದ್ದೀರಂತ ಪ್ರಶ್ನೆ ಮಾಡು. ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ನನಗೆ ಯಾಕೆ ಕೊಡ್ತಿದ್ದೀರಂತ ಕೇಳು. ತಪ್ಪು ಮಾಡಿರೋದು ನಾವ್ಗಳು ದೊಡಪ್ಪ. ಹಾಗಂತ ನಿನಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಅಂತೀನಿ. ನೋಡಮ್ಮ, ನೀನು ಪ್ರಶ್ನೆ ಕೇಳಬೇಕಾಗಿರೋದು ಅವ್ರಗಳಿಗೆ, ಉತ್ತರ ಕೊಡ್ಬೇಕಾಗಿರೋದು ಅವ್ರುಗಳು. ಫೋನ್ ಮಾಡಿ ಮಾತಾಡು. ಮಾತಾಡ್ತೀನಿ. ನನಗ್ ಯಾಕೆ ಶಿಕ್ಷೆ ಅಂತ ಕೇಳ್ತೀನಿ. ಸಮಯ ಬರೋ ತನಕ ಕಾಯ್ಬೇಕು, ಆದ್ರೆ ಅದಕ್ಕೆ ಮನುಷ್ಯನಿಗೆ ತಾಳ್ಮೆ ಬೇಕು. ವಾವ್, ಎಂತ ಅದ್ಭುತವಾದ ಮಾತಲ್ವಾ? ಅದನ್ನ ಕೇಳಿದ್ದೆ, ಆದ್ರೆ ಝಾನ್ಸಿ ಮೇಡಮ್ ಶ್ರದ್ಧೆಯಿಂದ ನಂಬಿಕೆಯಿಂದ ಕಾಯ್ತಾ ಕೂತ್ರು. ಅದಕ್ಕೆ ದೇವರು ಎಂತ ಉತ್ತರ ಕೊಟ್ಟಲ್ಲ. ಕಷ್ಟಗಳು ಬರೋದು ಕೇವಲ ನಮ್ಗೆ ನೋವು ಕೊಡೋದಕ್ಕಲ್ಲ, ನಮ್ಮಲ್ಲಿರೋ ಶಕ್ತಿನ ಪರೀಕ್ಷೆ ಮಾಡೋದಕ್ಕೆ. ಇವರು ನಮ್ಮವರು ಅಂತ ತಿಳ್ಕೊಂಡಿರೋ ನಿರೀಕ್ಷೆ ಸತ್ಯನೋ ಸುಳ್ಳು ಅಂತ ತಿಳಿಸೋದಕ್ಕೆ. ನೋಡೋ, ಅಂತ ಸಂದರ್ಭದಲ್ಲಿ ಮಳೆ ಅನ್ನೋ ಮೌನಕ್ಕೆ ತಾಳ್ಮೆ ಅನ್ನೋ ಗೊಬ್ಬರ ಹಾಕಿದ್ರೆ ಒಳ್ಳೇದು ಅನ್ನೋ ಫಲ ಸಿಕ್ಕೇ ಸಿಕ್ಕತ್ತೆ. ಹೌದು ತರುಣ, ಈ ಘಟ್ಟನ ದಾಟಿದ್ದಕ್ಕೆ ನನಗೆ ಝಾನ್ಸಿ ಮೇಡಮ್ ಸಿಕ್ಕಿದ್ದು. ಅಲ್ಲಪ್ಪ, ಅವತ್ತು ಬಿರುಗಾಳಿ ಬಂದಂಗೆ ಅನಿತಾ ಅವ್ರು ಬಂದು ಮನೆಯವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಕಾರಣಕ್ಕೆ ಚಾಲೆಂಜ್ ಮಾಡಿದ್ದಕ್ಕೆ ಇವತ್ತು ಅವರೇ ಸೋತು ಮನೆಗೆ ಹೋಗೋ ಥರ ಆಯ್ತು. ನಮ್ಮ ಝಾನ್ಸಿ ಗೆಲ್ಲೋ ಥರ ಆಗಿದ್ದು. ಒಂದು ವೇಳೆ ಈ ಚಾಲೆಂಜ್ ಆಗದೆ ನಿಮ್ಮ ಮನೆಯವ್ರೇನಾದ್ರೂ ಝಾನ್ಸಿನ ಒಪ್ಪದೇ ಇದ್ದಿದ್ರೆ ನೀನ್ ಏನ್ ನಿರ್ಧಾರ ಮಾಡ್ತಿದ್ದೆ ಹೇಳ? ಇವಾಗ ಎಲ್ಲ ಸರಿ ಹೋಗಿದೆ. ಜೀವನದಲ್ಲಿ ನಗು ಬಂದಿದೆ, ಕನ್ಸುಗಳು ಅಳೋದಿಕ್ಕೆ ಕಾಯ್ತಾ ಇದಾವೆ. ಇವಾಗ ಇಂಥ ಪ್ರಶ್ನೆ ಎಲ್ಲ ಬೇಕಾ? ಹಾಗಾದ್ರೆ ನಿನ್ ಕುಟುಂಬಕ್ಕೋಸ್ಕರ ನಿಮ್ ಕುಟುಂಬದವ್ರು ಒಪ್ಕೊಂಡಿದ್ದಾರೆ ಅಂತ ಇವತ್ತು ನಿನ್ ಸಂಸಾರ ಶುರು ಮಾಡೋದಕ್ಕೆ ಒಪ್ಕೊಂಡಿದ್ಯಾನೋ? ಬೇಡ ಅಂದ್ರು ಯಾಕೋ ಕೇಳಿದ ಪ್ರಶ್ನೆನೇ ಕೇಳ್ತಿದ್ಯಾ? ಯಾಕೆಂದ್ರೆ ನೀನು ಏನೇ ಮಾಡಿದ್ರು ಕುಟುಂಬಕ್ಕೋಸ್ಕರ ಮಾಡ್ತೀಯ ಕಣ, ಅದಕ್ಕೆ ಕೇಳಿದೆ. ನಿಜ ಹೇಳು, ಒಂದು ವೇಳೆ ನಿಮ್ ಮನೆಯವರೆಲ್ಲರೂ ಅನಿತಾಗೆ ಓಟ್ ಹಾಕಿ ಝಾನ್ಸಿನ ಸೋಲ್ಸಿದ್ರೆ ನಿನ್ ತಂಗಿಗೋಸ್ಕರ, ಪಲ್ಲವಿ ಅವ್ರ ಗಂಡನ ಜೊತೆ ಸುಖವಾಗಿರೋದಕ್ಕೋಸ್ಕರ ಝಾನ್ಸಿನ ಬಿಟ್ಕೊಟ್ಬಿಡ್ತಾ ಇದ್ದ, ಅಥವಾ ನಿನ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದ ಹೇಳ? ಇವಾಗ ಆ ಸಿಚುವೇಶನ್ ಇಲ್ವಲ್ಲ, ಅಂದ್ಮೇಲೆ ಡಿಸ್ಕಷನ್ ಯಾಕೆ? ಒಟ್ನಲ್ಲಿ ಅಂತ ಸಿಚುವೇಶನ್ ಏನಾದ್ರು ಬಂದಿದ್ದಿದ್ರೆ ನೀನು ಪಲ್ಲವಿಗೋಸ್ಕರ, ಅವಳ ಜೀವನ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಝಾನ್ಸಿನ ಬಿಟ್ಕೊಡ್ತಿದ್ದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅದೇ ತಾನೇ ನೀನ್ ಮಾತನಾಡ್ತಾ? ಇಲ್ಲ ತರುಣ, ಇಲ್ಲ ಅಂತ ಹೇಳ್ಬೇಡ ಕಣ, ಅದೇ ಸತ್ಯ. ನಿನ್ ಫ್ರೆಂಡ್ ಆಗಿ ಒಂದ್ ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ಇನ್ನಾದ್ರೂ ನಿನ್ ಮನ್ಸಿನ ಮಾತು, ನಿನ್ ಭಾವನೆಗಳಿಗೆ ಬೆಲೆ ಕೊಡೋ. ಜೀವನದಲ್ಲಿ ನಿನ್ಗೋಸ್ಕರ ಬದುಕೋ. ನನ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ಳಿಲ್ಲ ಅಂದ್ರೂ, ನಾನ್ ಝಾನ್ಸಿ ಮೇಡಮ್ನ ಗೆಲ್ಲಿಸ್ಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳಿಲ್ಲ ಅಂದ್ರೂ, ಆ ದೇವರು ರಾಮಾಚಾರಿ ಮತ್ತೆ ಚಾರು ಅವ್ರನ್ನ ಕಳಿಸ್ಕೊಟ್ಟ. ನಮ್ಮ ಮನೆಯವ್ರ ಮನ್ಸನ್ನೆಲ್ಲ ಬದಲಾಯಿಸಿ ಝಾನ್ಸಿ ಮೇಡಮು ನನ್ ಜೊತೆ ಜೀವನ ಪೂರ್ತಿ ಇರೋ ತರ ಅವಕಾಶ ಮಾಡಿಕೊಟ್ಟ. ನೋಡ್ತಾರುಣ, ನಾನ್ ಕೇಳಕ್ ಮುಂಚೆನೆ ನಮ್ಮ ಮನೆಯವ್ರು ಅರ್ಥ ಮಾಡ್ಕೊಂಡು ಬಿಟ್ಕೊಡೋ ರೀತಿ ಆ ದೇವರೇ ಮಾಡಿದಾನೆ ಅಂದ್ಮೇಲೆ ನನಗ್ ಬೇರೆ ಯೋಚನೆ ಯಾಕೆ? ಝಾನ್ಸಿ ಮೇಡಮ್ನ ಬಿಟ್ಕೊಡೋ ಮಾತೇ ಇಲ್ಲ. ಯಾಕಂದ್ರೆ ಅವರು ನನ್ನ ಕುಟುಂಬ. ಇಷ್ಟು ದಿನ ಹೋರಾಡಿದ್ದು ಒದ್ದಾಡಿದ್ದು ನನ್ನ ಕುಟುಂಬಕ್ಕೋಸ್ಕರನೇ ಅಂದ್ಮೇಲೆ ಅದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಇದೇನಿದು? ಅಪಶಕುನ ಆಗೋಯ್ತಲ್ಲ.
ನಮ್ ಜಾನ್ಸಿ ಸಂಸಾರ ಶುರು ಆಗ್ತಿದೆ, ಅವಳಿಗೆ ಒಳ್ಳೇದಾಗ್ಬೇಕು ಅಂತ ಪೂಜೆ ಮಾಡಕ್ ಹೇಳಿದ್ರಿ. ಆದ್ರೆ ಇದೇನಿದು ಕಾಯಿ ಅಡ್ಡ ದಿಡ್ಡಿ ಹೊಡೆದೋಗ್ಬಿಡ್ತಲ್ಲ. ಅಪ್ಪ ನನ್ಗೇನೋ ಇದು ಅಪಶಕನ ಅಂತ ಅನ್ಸ್ತಾ ಇದೆ. ನಮ್ ಜಾನ್ಸಿ ಸಂಸಾರದಲ್ಲಿ ಏನಾದ್ರೂ ಕೆಟ್ಟದಾಗತ್ತೆ ಅನ್ನೋ ಮುನ್ಸೂಚನೆ ಇರ್ಬೋದಾ? ಮೇಡಮ್, ತೆಂಗಿನಕಾಯಿ ಸರಿಯಾಗಿ ಹೊಡಿದೇ ಇರೋದಕ್ಕೂ ಅವರಿಬ್ರು ಸಂಸಾರಕ್ಕೂ ಏನ್ ಸಂಬಂಧ? ಎಲ್ಲ ಸರಿ ಹೋಗಿದ್ದಕ್ಕೆ ಅವ್ರ ಸಂಸಾರ ಶುರು ಆಗ್ತಿದೆ. ಇರ್ಬೋದು ರಾಯ್, ಆದ್ರೆ ಇವಾಗ ಮುಂದೆ ಯಾವ್ದು ಅಡೆತಡೆಗಳು ಬರಬಾರ್ದು ಅಂತ ದೇವ್ರು ಕೇಳ್ಕೊ ಅಂತ ಪೂಜೆ ಮಾಡಿಸ್ತಿರ್ಬೇಕಾದ್ರೆ ಈ ತರ ಆದ್ರೆ ಅದು ಅಪಶಕುನ ಅಲ್ವಾ? ಯಾಕೆ ನೀವೇ ಎಲ್ಲ ನಿರ್ಧಾರ ಮಾಡ್ತಾ ಇದ್ದೀರಾ? ಹುಷಾರಿಲ್ದೇ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಕೇಳ್ಬೇಕು. ಹಾಗೆ ಈ ತರ ವಿಷಯಕ್ಕೆ ಯಾರನ್ನ ಕೇಳ್ಬೇಕೋ ಅವ್ರನ್ನೇ ಕೇಳ್ಬೇಕು. ಹಾಗಿದ್ರೆ ತಾತ ನಾವಿವಾಗ ಯಾರನ್ನ ಕೇಳ್ಬೇಕು? ಅದೇಮ್ಮ, ಈ ನಾರಾಯಣಾಚಾರ್ಯ ಮಗ ರಾಮಾಚಾರಿ ಇಲ್ವಾ, ನೀನ್ ಮದುವೆ ಮಾಡಿಸಿದವಳು ಅವ್ರನ್ನ ಕೇಳಿದ್ರೆ ಕರೆಕ್ಟ್ ಕ್ಲಾರಿಟಿ ಸಿಗುತ್ತಪ್ಪ. ಬರೀ ಮದ್ವೆ ಮಾಡಿದ್ ಮಾತ್ರ ಅಲ್ಲ ತಾತ, ನನ್ ಕೈ ತಪ್ಪ ಹೋಗ್ತಿದ್ದ ನನ್ ಗಂಡ ನನಗ್ ಸಿಗೋ ಹಾಗೆ ಮಾಡಿದ್ದು, ನನ್ ಜೀವನ ಸರಿ ಮಾಡಿದ್ದು ಕೂಡ ಇವ್ರೆ. ಫೋನ್ ಎಲ್ಲಿಟ್ಟೆ? ಫೋನ್ ಕೊಡು. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ ಹೇಳು. ಸರ್ ಯಾಕೆ ಸರ್ ಏನಾಯ್ತು? ನಿಮ್ ವಾಯ್ಸ್ ಕೇಳಿದ್ರೆ ಏನೋ ಗೊಂದಲ ಆತಂಕ ಇದೆ ಅನ್ಸ್ತಾ ಇದೆಯಲ್ಲ. ಹುನಪ್ಪ, ಒಂಚೂರು ಆತಂಕ ಎದುರಾಗಿದೆ. ಅದು ಯಾಕೆ ಏನು ಅಂತ ನೀನ್ ಕೇಳಿದ್ರೆ ನೀನು ಅದಕ್ಕೆ ಸರಿಯಾಗಿ ಸಮಜಾಯಿಸಿ ಕೊಡ್ತೀಯ ಅಂತ ಫೋನ್ ಮಾಡಿದ್ನಪ್ಪ. ಏನು ಹೇಳಿ ಸರ್. ಅದೇನಿಲ್ಲ, ಅಯ್ಯೋ ಇದೇನಿದು ಅಪಶಕುನ ಆಗೋಯ್ತಲ್ಲ. ಅದು ಅಪಶಕನ ಅನ್ನೋ ತರ ಮನಸ್ಸಿಗೆ ಬಂತು. ಅದಕ್ಕೆ ನೀನ್ ಕೇಳಿದ್ರೆ ಸಮಜಾಯಿಸಿ ಕೊಡ್ತೀಯ ಅಂತ ಫೋನ್ ಮಾಡಿದ್ನಪ್ಪ. ಸರ್ ನೀವೇನು ಚಿಂತೆ ಮಾಡಬೇಡಿ, ಅದು ಅಪಶಕನದ ಮುನ್ಸೂಚನೆ ಅಲ್ಲ, ದೃಷ್ಟಿ ದೋಷ ನಿವಾರಣೆ ಆಗಿದೆ ಅಂತ ಅರ್ಥ. ಓ ಹೌದು ಸರ್. ನಾವು ಯಾವ್ದಾದ್ರು ಹಬ್ಬದ ಸಮಯದಲ್ಲಿ ಮನೆ ಮುಂದೆ ಆಗ್ಲಿ ಅಂಗಡಿ ಮುಂದೆ ಆಗ್ಲಿ ತೆಂಗಿನಕಾಯಿನ ನೀವಳಿಸಿ ಈಡ್ಗಾಯಿ ಅಂತ ಹೊಡಿತೀವಿ ತಾನೆ? ಹೌದೌದು. ಅದನ್ನ ಹೊಡೆಯೋ ಉದ್ದೇಶ ಏನು ಹೇಳಿ? ಏಪ, ಯಾರ್ದಾರು ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದ್ರೆ ಅದು ಹೊಟ್ಟೋಗ್ಲಿ ಅಂತ. ಅದು ಯಾವತ್ತಾದ್ರೂ ಸರಿಯಾಗಿ 2 ಹೋಳಾಗತ್ತ ಸರ್? ಹಾಗೆ ನಾವು ಯಾವ್ದಾದ್ರು ಒಳ್ಳೆ ಕಾರ್ಯಕ್ಕೆ ಪೂಜೆ ಮಾಡ್ಬೇಕಾದ್ರೆ ಕಾಯಿ ಹೊಡೆದಾಗ ಅದು ಅಡ್ಡದಿಡ್ಡಿ ಹೊಡೆದ್ರೆ ದೃಷ್ಟಿ ನಿವಾರಣೆ ಆಗಿದೆ, ಆ ಕಾರ್ಯ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಅರ್ಥ. ಜೊತೆಗೆ ಹೊಸದಾಗಿ ಸಂಸಾರ ಶುರು ಮಾಡ್ತಿರೋರ್ ವಿಷಯವಾಗಿ ಪೂಜೆ ನಡೀತಾ ಇದ್ರೆ ಅಲ್ಲಿ ಕಾಯಿ ಏನಾದ್ರೂ ತೊಟ್ಲು ಆಕಾರದಲ್ಲಿ ಹೊಡೆದ್ರೆ ಅವಾಗ ಆ ಮನೆಯಲ್ಲಿ ಹೊಸದಾಗಿ ತೊಟ್ಲು ಕಟ್ತಾರೆ ಅಂತ ಅರ್ಥ. ಅದರಿಂದ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಸರ್, ಅದು ಶುಭ ಸೂಚನೆ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಆಮೇಲೆ ಇನ್ನೊಂದು ವಿಷಯ, ಈ ನವರಾತ್ರಿ ಬರ್ತಾ ಇದೆಯಲ್ಲ, ಯಾವತ್ತಾರು ನೀನು ಬಿಡುವಾದಾಗ ಒಂದ್ ದಿವಸ ಬಂದು ಪಾರಾಯಣ ಮಾಡ್ಕೊಡಪ್ಪ. ಸರಿ ಸರ್. ಹೇಳ್ಪಲ್ಲು, ಮಿತು, ನೀನ್ ಡಿವೋರ್ಸ್ ನೋಟಿಸ್ ಕಳ್ಸಿದ್ಯಾ? ಬೇರೆ ದಾರಿ ಇಲ್ಲ ಅನ್ಸ್ತು ಪಲ್ಲು. ಹುಡ್ಕೋ ಮನ್ಸ್ ಮಾಡಿದ್ರೆ 1000 ದಾರಿ ಸಿಗುತ್ತೆ ಮಿತು. 1000 ದಾರಿ ಸಿಗ್ಬೇಕು ಅಂತಂದ್ರೆ ಒಂದಾದ್ರೂ ಹೆಜ್ಜೆ ಇಡ್ಬೇಕಲ್ವಾ ಪಲ್ಲು? ಆ ಹೆಜ್ಜೆ ಈ ಡಿವೋರ್ಸ್ ನೋಟಿಸ್ ಅಂತ ಯಾಕೆ ನಿರ್ಧಾರ ಮಾಡ್ದೆ ಮಿತು? ಮಾತಿಂದ ಏನೂ ಆಗಲ್ಲ ಅನ್ನೋ ಕ್ಷಣದಲ್ಲಿ ಕೆಲಸದಿಂದ ಉತ್ತರ ಕೊಡ್ಬೇಕಾಗುತ್ತೆ ಪಲ್ಲು. ನಾನ್ ಎಲ್ಲ ಸರಿ ಮಾಡೋ ಪ್ರಯತ್ನದಲ್ಲೇ ಇದೀನಿ ಮಿತು. ಪ್ರತಿಯೊಂದಕ್ಕೂ ಒಂದ್ ನಿರ್ದಿಷ್ಟವಾದ ಸಮಯ ಅಂತಿರುತ್ತಲ್ವಾ, ಅದು ಮೀರಿದಾಗ ಇಂಥ ನಿರ್ಧಾರ ತಗೋಬೇಕಾಗತ್ತೆ. ಹಾಗಾದ್ರೆ ನೀನ್ ನನ್ನ ಪ್ರೀತಿ ಮಾಡಿದ್ದು? ನಿಜ, ಇವತ್ತಿಗೂ ಪ್ರೀತಿ ಮಾಡ್ತಾ ಇದ್ದೀನಿ. ಆ ಪ್ರೀತಿ ನಿನ್ನಲ್ಲೂ ಇದೆ ಅನ್ನೋ ಭಾವನೆಯಲ್ಲೇ ಬದುಕ್ತಾ ಇದ್ದೀನಿ. ಇರೋದಕ್ಕೆ ನಾನು ಇಲ್ಲಿ ಆ ಜಾನ್ಸಿ ಓಡ್ಸೋದಕ್ ಪ್ರಯತ್ನ ಮಾಡ್ತಿರೋದು. ಆದ್ರೆ ಅವಳು ಹಂತವಾಗಿ ಕಾರ್ಯನ ಸಾಧಿಸ್ಕೊಂಡು ನಿಮ್ ಮನೆಯಲ್ಲಿ ಸೊಸೆಯಾಗಿ ನಿಂತಿದ್ದಾಳೆ ತಾನೆ? ಅವಳನ್ನ ಮಾತಲ್ಲಿ ಬೇಡ ಪಲ್ಲು, ಅದನ್ನ ಮಾಡಿ ತೋರ್ಸು.
ನೋಡು, ನನಗೆ ನನ್ನ ತಂಗಿ ಬಗ್ಗೆ ಪ್ರೀತಿ ಇದೆ, ನಮ್ಮ ಕುಟುಂಬದವ್ರ ಬಗ್ಗೆ ಗೌರವ ಇದೆ. ನಾನು ನಮ್ಮ ಮನೆಯವ್ರಿಗೋಸ್ಕರ ಯಾವ ತ್ಯಾಗಕ್ಕೂ ಸಿದ್ಧವಾಗಿ ನಿಂತಿದ್ದೀನಿ. ಹಾಗೆ ನಿಮ್ಮ ಅಣ್ಣನಿಗೂ ನಿಮ್ ಬಗ್ಗೆ, ನಿಮ್ ಮನೆಯವ್ರ ಬಗ್ಗೆ ಗೌರವ, ಪ್ರೀತಿ, ಅಭಿಮಾನ ಇದ್ರೆ ಆ ಜಾನ್ಸಿನ ಮನೆಯಿಂದ ಮತ್ತ ಅವನ ಮನಸ್ಸಿನಿಂದ ಆಚೆ ಹಾಕಕ್ ಹೇಳು. ಮಿತು, ಅದನ್ನ ಮಾತಾಡ್ ಸರಿ ಮಾಡಿದ್ರೆ ಆಯ್ತು. ಮಾತಿಗೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ತಾನೆ ಈ ನೋಟಿಸ್ ಬಂದಿರೋದು. ಇವಾಗ್ಲೂ ಹೇಳ್ತಾ ಇದ್ದೀನಿ ಪಲ್ಲವಿ, ನನಗೆ ನನ್ನ ಕುಟುಂಬನೇ ಮುಖ್ಯ. ನನ್ನ ಕುಟುಂಬಕ್ಕೋಸ್ಕರ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ನಿಮ್ ಮನೆಯವ್ರಿಗೆ ಆ ಜಾನ್ಸಿನೇ ಮುಖ್ಯ ಅನ್ನೋದಾದ್ರೆ ನೀನು ನನ್ನನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿರು. ಹಲೋ ಮಿತು. ಮಿತು,